ಮೋದಿಯವರ ಗ್ಯಾರಂಟಿ ಬೇರೆ ಗ್ಯಾರಂಟಿಗಳಿಗಿಂತ ವಿಭಿನ್ನವಾದಂಥ ಗ್ಯಾರಂಟಿ ಅದು ಯಶಸ್ವಿ ಆಗ್ತದೆ. ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಬೆಂಬಲಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮ ಪಕ್ಷಕ್ಕೆ ಇದೆ. ಶ್ರೀ ಬಾಲರಾಜ್ ಅವರು ಶಾಸಕರಾಗಿ ಒಂದು 3 ವರ್ಷಗಳ ಕಾಲ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸ್ವಲ್ಪ ಸಭ್ಯ ಅಭ್ಯರ್ಥಿ ಅನ್ನೋದೊಂದು ಜನರಲ್ಲಿ ಇದೆ. ಒಂಥರ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅದು. 4ಕ್ಕಿಂತ ಹೆಚ್ಚು ಸ್ಥಾನಗಳು ನಮ್ಮ ಪಕ್ಷ ಗೆಲ್ತದೆ. 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಲೋಕಸಭಾ ಚುನಾವಣೆ ಅತ್ಯಂತ ಒಂದು ವಿಶಿಷ್ಟವಾದಂಥ ಒಂದು ಚುನಾವಣೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಒಬ್ಬ ವಿಶ್ವನಾಯಕ. ಇಡೀ ಪ್ರಪಂಚದಲ್ಲೇ ಮುಂದುವರಿದ ದೇಶಗಳನ್ನು ಒಳಗೊಂಡಂತೆ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ವಿಶ್ವನಾಯಕ ಅಂತ ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇವಲ ಭಾರತಕ್ಕೆ ಮಾತ್ರ ಇವತ್ತು ಸೀಮಿತ ಆಗಿಲ್ಲ. ಸೊ ಇಡೀ ವಿಶ್ವದಲ್ಲೇ ಭಾರತದ ಹೆಸರನ್ನು ವಿಶ್ವಭೂಪಟದಲ್ಲಿ ಒಂದು ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದು ಕೊಡ್ತಾ ಇರ್ತಕ್ಕಂಥ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರೋದ್ರಿಂದ ಈ ಬಾರಿ ಪಕ್ಷಾತೀತವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಬೆಂಬಲಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮ ಪಕ್ಷಕ್ಕೆ ಇದೆ. ಅದು ಚಾಮರಾಜನಗರದ್ದು ಸಹ ಹೌದು. ಚಾಮರಾಜನಗರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಶ್ರೀ ಬಾಲರಾಜ್ ಅವರು ಶಾಸಕರಾಗಿ ಒಂದು 3 ವರ್ಷಗಳ ಕಾಲ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಸ್ವಲ್ಪ ಸಭ್ಯ ಅಭ್ಯರ್ಥಿ ಅನ್ನೋದೊಂದು ಜನರಲ್ಲಿ ಇದೆ. ಮತ್ತು ಸ್ವಲ್ಪ ಅವರು ವಿದ್ಯಾವಂತರು. ಈ ಕಾರಣಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಯವರ ಹೆಸರು ವರ್ಚಸ್ಸು, ಸನ್ಮಾನ್ಯ ಯಡಿಯೂರಪ್ಪ ಅವರ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ವರ್ಚಸ್ಸು, ಯುವ ನಾಯಕರಂಥ ಸನ್ಮಾನ್ಯ ವಿಜೇಂದ್ರ ಅವರು ಈಗ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಎಲ್ಲವೂ ನಮಗೆ ಈ ಬಾರಿ ಚುನಾವಣೆಯಲ್ಲಿ ಒಂದು ಉತ್ತಮವಾದಂಥ ಅವಕಾಶ ಗೆಲ್ಲಲಿಕ್ಕೆ ಇದೆ ಅಂತ ನನ್ನ ಅಭಿಪ್ರಾಯ. ಸರ್, ಈ ಪಂಚ ಗ್ಯಾರಂಟಿಗಳು ನಮಗೆ ಕಾಂಗ್ರೆಸ್ ಹೇಳಿದೆ ಅಂತ ಹೇಳ್ತಾರೆ. ಪಂಚ ಗ್ಯಾರಂಟಿಗಳು ಅದು ಕೊಟ್ಟಿರ್ತಕ್ಕಂಥದ್ದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಮತ್ತು ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟಿದೆ ಅದು. ಬಟ್ ಈ ಒಂದು ವರ್ಷ ಅವಧಿನಲ್ಲಿ ಆ ಒಂದು ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಕೆಲಸ ಮಾಡಿದೆ ಅನ್ನೋದು ಇನ್ನೂ ಸಹ ಪ್ರಶ್ನಾರ್ಹ ಅದು. ಆ ಕಾರಣಕ್ಕೋಸ್ಕರ ಬಟ್ ಆ ಎಲ್ಲ ಪಂಚ ಗ್ಯಾರಂಟಿಗಳಿಗಿಂತ ಸನ್ಮಾನ್ಯ ನರೇಂದ್ರ ಮೋದಿಯವರು ನೀಡಿರ್ತಕ್ಕಂಥ ಗ್ಯಾರಂಟಿ ಯುವ ಸಮುದಾಯದಲ್ಲಿ ಅದರಲ್ಲೂ ಹೊಸ ಮತದಾರರಲ್ಲಿ ಒಂದು ಆಶಾಭಾವನೆ ಮೂಡಿಸಿದೆ. ಆ ಗ್ಯಾರಂಟಿ ಮೋದಿಯವರ ಗ್ಯಾರಂಟಿ ಬೇರೆ ಗ್ಯಾರಂಟಿಗಳಿಗಿಂತ ವಿಭಿನ್ನವಾದಂಥ ಗ್ಯಾರಂಟಿ ಅದು ಯಶಸ್ವಿ ಆಗ್ತದೆ. ನೋಡಿ, ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ 10 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರ ಕ್ಯಾಬಿನೆಟ್ಟಿಂದ ಇರ್ಬೋದು, ಅವರ ಯಾವುದೇ ಒಂದು ಸಂಸದರಿರ್ಬೋದು, 10 ವರ್ಷದಲ್ಲಿ ಒಬ್ಬರ ಮೇಲೂ ಕಪ್ಪು ಚುಕ್ಕೆ ಇಲ್ಲ. ಭ್ರಷ್ಟಾಚಾರದ ಆರೋಪಗಳಿಲ್ಲ. ಭ್ರಷ್ಟಾಚಾರದ ಆರೋಪಗಳಿದೆ, ಕಪ್ಪು ಚುಕ್ಕೆ ಇಲ್ಲದೆ ಇಡೀ ಅವರು ಟೀಮನ್ನು ನಿಭಾಯಿಸ್ತಾ ಇದ್ದಾರೆ ಅಂತಂದರೆ ಅದು ನಾಯಕತ್ವದ ಗುಣ ಅದು. ಸೊ ಬೇರೆಯವ್ರದ್ದು ಅಭ್ಯರ್ಥಿಗಳು ತುಂಬ ಜನ ಕೆಲಸ ಮಾಡಿದ್ದಾರೆ. ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಹಲವಾರು ಯೋಜನೆಗಳನ್ನು ಅದು ಅವರ ಕ್ಷೇತ್ರಗಳಿಗೆ ರಾಜ್ಯಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಆಗಿದೆ ಅಂತ ನನ್ನ ಅಭಿಪ್ರಾಯ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಮಗೆ ಎಫೆಕ್ಟ್ ಆಗುತ್ತೆ ಬಿಜೆಪಿ? ಲೋಕಸಭಾ ಚುನಾವಣೆಗೆ ಖಂಡಿತ ಎಫೆಕ್ಟ್ ಆಗಲ್ಲ. ಈಗ ನಾವು ಚುನಾವಣೆಯಲ್ಲಿ ಕ್ಯಾಂಪೇನ್ ಸಂದರ್ಭದಲ್ಲಿ ಮತ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂಥ ಒಂದೇನು ಅಂತಂದರೆ, ರಾಜ್ಯದ ಪರಿಸ್ಥಿತಿ, ರಾಜ್ಯದ ಚುನಾವಣೆ, ವಿಧಾನಸಭಾ ಚುನಾವಣೆಯೇ ಬೇರೆ, ಲೋಕಸಭಾ ಚುನಾವಣೆಯೇ ಬೇರೆ. ಜನರು ಲೋಕಸಭಾ ಚುನಾವಣೆಯನ್ನು ನೋಡ್ತಕ್ಕಂಥ ದೃಷ್ಟಿಕೋನವೇ ಬೇರೆ ಇದೆ. ಅದು ಕಂಪ್ಯಾರಿಸನ್ನು ಮತದಾರರು ನನ್ನ ಅಭಿಪ್ರಾಯದಲ್ಲಿ ಯಾರೂ ಕಂಪ್ಯಾರಿಸನ್ ಮಾಡ್ತಾಯಿಲ್ಲ. ಕಂಪ್ಯಾರಿಸನ್ ಮಾಡಿದ್ರೂ ಈಗ ಅದು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಪರವಾಗಿದೆ ಅಂತ ನನ್ನ ಅನಿಸಿಕೆ. ನನಗೆ ಆಶ್ಚರ್ಯ, ಸರ್ ಮೋದಿಗೆ ನಾವು ಓಟ್ ಹಾಕ್ತೀವಿ, ಮೋದಿಯವರು ನಾಯಕತ್ವ ನಮಗೆ ಅಗತ್ಯ ಇದೆ, ದೇಶಕ್ಕೆ ನಮಗೆ ಒಳ್ಳೆ ಮೋದಿಯವರು ಹೆಸರು ತರ್ತಾಯಿದ್ದಾರೆ. ಯಾವಾಗ ನೋಡಿ, ಮುಖ್ಯವಾಗಿ ಬೇಕಾದಷ್ಟು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳ ಕಣ್ಮುಂದೆ ಇದೆ. ಅದರಲ್ಲೂ ಯುವಕರು ಸಹ ವಿದ್ಯಾವಂತರು ಅದನ್ನು ಸೂಕ್ಷ್ಮ ಮನೋಭಾವದವರು ಅದನ್ನು ಬೇಗ ಅಬ್ಸರ್ವ್ ಮಾಡ್ತಾರೆ.
ಸೊ ಈಗ ಅಯೋಧ್ಯೆ ಇಶ್ಯೂ ಆಗ್ಬೋದು, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಸ್ಥಾಪನೆ, ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಆದಂಥ ಸಂದರ್ಭದಲ್ಲಿ ನಾನಂತೂ ನನ್ನ ಜೀವನದಲ್ಲಿ ಒಂದು ಭಾರತ ದೇಶದ ಪ್ರಧಾನಮಂತ್ರಿಯ ಒಂದೇ ಒಂದು ಮಾತಿಗೆ 6 ಗಂಟೆಗಳ ಕಾಲ ಯುದ್ಧವನ್ನು ನಿಲ್ಲಿಸಿ ಅಲ್ಲಿಯ ದೇಶದ ಪ್ರಜೆಗಳ ರಕ್ಷಣೆಯನ್ನು ಮಾಡಿದಂಥ ಏಕೈಕ ಪ್ರಧಾನಿ ಯಾರಾದರೂ ಅದು ನರೇಂದ್ರ ಮೋದಿಯವರು. ಸೊ ಅದು ಜನರು ಅಷ್ಟು ಸುಲಭವಾಗಿ ಅದನ್ನೆಲ್ಲ ಮರೆಯೋದಿಲ್ಲ. ಎರಡನೇದಾಗಿ ಕರೋನಾ ಸಂದರ್ಭದಲ್ಲಿ ನೋಡಿ, ಕರೋನಾ ಇಡೀ ಇತಿಹಾಸದಲ್ಲಿ ನಾವು ಯಾರೂ ಆ ರೀತಿಯ, ನಾನು ಹುಟ್ಟಿದ್ದಿಂದ ಆ ರೀತಿಯ ಒಂದು ಕಹಿ ಘಟನೆ, ಕಹಿ ನೆನಪುಗಳು ನನ್ನಲ್ಲಿಲ್ಲ. ಆದರೆ ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಉತ್ಪಾದನೆ ಭಾರತದಂಥ ಒಂದು ಮುಂದುವರಿಯುತ್ತಾ ಇರುವಂಥ ದೇಶ, ಮುಂದುವರಿದ ದೇಶಗಳಿಗಿಂತ ಹೆಚ್ಚಾಗಿ ಇಡೀ ಮುಂದುವರಿದ ದೇಶಗಳಿಗೆ ನಾವು ವ್ಯಾಕ್ಸಿನನ್ನು ಸಪ್ಲೈ ಮಾಡಿದ್ದೀವಿ ಅಂತಂತಂದರೆ ಆದರೂ ನಮ್ಮ ದೇಶದ ಅದು ಹೆಮ್ಮೆ. ನಮ್ಮ ಜನರನ್ನು ರಕ್ಷಣೆ ಮಾಡಿದಂಥ ಸಂದರ್ಭ ಯಾರೂ ಖಂಡಿತ ಮರೆಯಬಾರ್ದು ಅವರು. ಆ ದೃಷ್ಟಿಯಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ದೇಶದ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ, ಈವನ್ ನಮ್ಮದು ಅದು ಎಕಾನಮಿದ್ದು, ಡೆವಲಪ್ಮೆಂಟ್ ಆಫ್ ಎಕನಾಮಿಕ್ಸ್ದು ಈಗ ನಾವು 10ನೇ ಪ್ಲೇಸಲ್ಲಿ ಇದ್ವಿ. ದೇಶದ ದೃಷ್ಟಿಯಿಂದ ನೋಡಿ, ಇಡೀ ನಾವು ಏನೇ ಆಗಿರಲಿ, ಅದು ದೇಶ ಗೆದ್ದರೆ ನಾವು ಗೆದ್ದಂಗೆ. ಸೊ ನರೇಂದ್ರ ಮೋದಿಯವರು ದೇಶವನ್ನು ಗೆಲ್ಲಿಸ್ತಾ ಇರೋ ದೃಷ್ಟಿಯಿಂದ ನಾವು ಹೆಮ್ಮೆಯಿಂದ ನಾವು ಭಾರತದ ಪ್ರಜೆಗಳು ಅಂತ ನಾವು ಹೇಳ್ಕೊಬೋದು. ಆ ದೃಷ್ಟಿಯಿಂದ ಈ ಬಾರಿ ಕೇಂದ್ರದಲ್ಲಿ ನಮ್ಮ BJP ಸರ್ಕಾರ ಖಂಡಿತ ಈ ಸರಿ ಒಂಥರ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಅದು 400ಕ್ಕಿಂತ ಹೆಚ್ಚು ಸ್ಥಾನಗಳು ನಮ್ಮ ಪಕ್ಷ ಗೆಲ್ತದೆ. ಖಂಡಿತ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ, ವಿಶ್ವನಾಯಕ ಆಗ್ತಾರೆ. ಪ್ರತಿಯೊಬ್ಬರೂ ಮತದಾನವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ. ಇಡೀ ಪ್ರಪಂಚದಲ್ಲೇ ಭಾರತದ ಪ್ರಜಾಪ್ರಭುತ್ವ ಅತ್ಯಂತ ಒಂದು ಗಟ್ಟಿಯುತವಾದಂಥ ಪ್ರಜಾಪ್ರಭುತ್ವ, ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ. 140 ಕೋಟಿ ಜನರು ಮತದಾನವನ್ನು ಮಾಡುವ ಮೂಲಕ ಆ ಒಂದು ಸುಭದ್ರ ಸರ್ಕಾರವನ್ನು ತರುವ ಶಕ್ತಿ ಇರ್ತಕ್ಕಂಥದ್ದು ಮತದಾನಕ್ಕೆ. ಆ ಮತದಾನದಿಂದ ದಯವಿಟ್ಟು ಯಾರೂ ವಂಚಿತರಾಗದೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಯಾವುದೇ ಕೆಲಸ ಕಾರ್ಯಗಳಿಗಿದ್ರೂ ಆವತ್ತು ಮತದಾನ ಅಮೂಲ್ಯವಾದಂಥ ಒಂದು ಜವಾಬ್ದಾರಿ ಕೆಲಸ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಮತದಾನವನ್ನು ಮಾಡಿ ಭಾರತದ ಪ್ರಜಾಪ್ರಭುತ್ವವನ್ನು ನೀವೆಲ್ಲರೂ ಗೆಲ್ಲಿಸಿ ಅಂತ ನನ್ನ ಮನವಿ.